ಈವ್ನಿಂಗ್ ಟೈಮ್ ಅಲ್ಲಿ ಸೀ ಫುಡ್ ಮತ್ತೆ ಚಿಕನ್ ನ ಬಳಸ್ಕೊಂಡು ಬಜ್ಜಿ ಐಟಮ್ಸ್ ಸೆಲ್ ಮಾಡ್ಕೊಂಡು ಬರ್ತಾರೆ. ಪಾಂಡಿಚೇರಿಲಿ ಒನ್ ಆಫ್ ದ ಓಲ್ಡೆಸ್ಟ್ ನಾನ್ ವೆಜ್ ಬಜ್ಜಿ ಸ್ಪಾಟ್ ಅಂತಾನೆ ಇದನ್ನ ಹೇಳ್ಬೋದು. ಬಜ್ಜಿಲಿ ಕ್ರಾಪ್ ತಿಂತಿರೋದೇ ಫಸ್ಟ್ ಟೈಮ್. 60 ರೂಪೀಸ್ ಚಾರ್ಜ್ ಮಾಡ್ತಾರೆ. ಚಕ್ಲಿ ತರ ತಿಂದ್ಬಿಡ್ಬೇಕು. ಈ ತರ ಕಾನ್ಸೆಪ್ಟ್ ನಮ್ಮ ಬೆಂಗಳೂರಲ್ಲಿ ನಿಮ್ಗೆ ಸಿಗಲ್ಲ. ಪಾಂಡಿಚೇರಿ ಬಂದಾಗ ಮಾತ್ರ ಟ್ರೈ ಮಾಡ್ಬೇಕಾಗುತ್ತೆ. ಬಂದ್ರೆ ಒಂದು ಈ ಜಾಗ ಮಿಸ್ ಮಾಡಕ್ ಹೋಗ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ. ಬೆಸ್ಟ್ ಚಿಕನ್ ಬೋಂಡ. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಪಾಂಡಿಚೇರಿ ಗೈಸ್. ಪಾಂಡಿಚೇರಿ MG ರೋಡ್. ನಾನೊಂದು ಎಷ್ಟು ಶೂಟ್ ಮಾಡಿದ್ರೆ ಅದರಲ್ಲಿ 3-4 ಶೂಟ್ MG ರೋಡ್ ಅಂತಾನೆ ಹೇಳ್ತೀನಿ. ನಮ್ಮ ಬೆಂಗಳೂರು ಒಂದು ರೋಡ್ MG ರೋಡ್ ಹೇಳಿದ್ರೆ, ಪಾಂಡಿಚೇರಿ ಅಂತೂ 4-5 ಏರಿಯಾನ ಸೇರಿಸಿ MG ರೋಡ್ ಅಂತ ಹೇಳ್ತಾ ಇದ್ದಾರೆ. MG ರೋಡ್ ಅಲ್ಲಿ 1981 ಅಂದ್ರೆ 45 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಪಾಂಡಿ ಅಜ್ಜಿ ಬಜ್ಜಿ ಕಡೆ ಅನ್ನೋ ಒಂದು ಜಾಯ್ಕೆ ಬಂದಿನ ಅಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ಸೀ ಫುಡ್ ಮತ್ತೆ ಚಿಕನ್ ನ ಬಳಸ್ಕೊಂಡು ಬಜ್ಜಿ ಐಟಮ್ಸ್ ಸೆಲ್ ಮಾಡ್ಕೊಂಡು ಬರ್ತಾರೆ. ಎಲ್ಲಾ ಕಡೆ ಸೀ ಫುಡ್ ಮತ್ತೆ ಚಿಕನ್ ಐಟಮ್ಸ್ ಇಸ್ಕೊಂಡು ಕಬಾಬ್ ಮಾಡಿದ್ರೆ ನಮ್ ಕಡೆ ಈ ಒಂದು ಜಾಗದಲ್ಲಿ ಬಜ್ಜಿನ ಸೆಲ್ ಮಾಡ್ಕೊಂಡು ಬರ್ತಾರೆ. ಜಸ್ಟ್ ಸಂಜೆ ಮಾತ್ರ ಸಿಗುತ್ತೆ. ಒಂದು 5:30 ಬಂದ್ರೆ ರಾತ್ರಿ ಒಂದು 9:30 10 ಗಂಟೆ ತನಕ ನಡೆಸ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ಟ್ಯೂಸ್ಡೇ ರಜೆ ಇರುತ್ತೆ. ನಾವು ಸಂಜೆ ಬಂದಿದೀವಿ. ಅಜ್ಜಿ ಹಾಕ್ತಾ ಇದಾರೆ. ಸೊ ನಾವು ಹೋಗೋಣ, ಅವ್ರ ಹತ್ರ ಮಾತಾಡ್ಸೋಣ, ಈ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ಹೊಸ ನೋಡ್ತಾರೆ, ಲೈಕ್ ಶೇರ್ ಕಮೆಂಟ್ ಮರಿದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ஆமா, என்னென்ன பாட்டி இருக்கு? பஜ்ஜி இருக்கு இப்போ. ஃபர்ஸ்ட் எறா பஜ்ஜி, பிரான்ஸ் பஜ்ஜி, அடுத்து மீன், ஃபிஷ் பஜ்ஜி, அதுக்கு அடுத்து சிக்கன் பெப்பர் சிக்கன், ஆனியன் சிக்கன், கனவா, ஸ்குவிட், அதுக்கப்புறம் கிராப் பஜ்ஜி இருக்கு. ஓகே, எங்களுக்கு ஃபர்ஸ்ட் ப்ரான் பஜ்ஜியும் பின்ன கிராப் பஜ்ஜியும் கொடுத்துருங்க. நான் அதுக்கப்புறம் ஃபிஷ் பின் சிக்கன் வாங்கிக்கிறேன். எவ்வளோ ப்ரான் பஜ்ஜி? முள்ளு இருக்காது மீன்ல. ஓகே ஓகே. என்ன மீன் யூஸ் பண்ணுவீங்க? கொடுவா. இங்க கொடுங்க, நீங்க தெரிய மாட்டீங்க. கொடுவா. ஓகே. அப்படி கிடைக்கலன்னா டூனா மைன். மைன் மீன் சூப்பரா இருக்கும். ஓகே. ப்ரான் பஜ்ஜி எவ்வளோ? 2 பஜ்ஜி 60 ரூபாய், ஒரு பஜ்ஜி வந்து 30 ரூபாய். ஓகே, டன். கொடுக்க மாட்டேன் யாரும். சரி சரி. நண்டு? ஒரு நண்டு வந்து 60 ரூபாய். 60. அப்படியே மென்னு சாப்பிடணும். ಓಕೆ ಓಕೆ ಓಕೆ. ಅದು ಕೊಡಕ ಎಡಕ ಬೇಡ. 160 ರೂಪಾಯಿ. ಸಾಪಿಡ್ರವನ್ ಸಾಕು. ಸರಿ. ನಾವೀಗ ಸದ್ಯಕ್ಕೆ ಬಂದಿದ್ ಕೂಡಲೇ ಪ್ರಾನ್ ಬಜ್ಜಿ ಮತ್ತೆ ಕ್ರಾಬ್ ಬಜ್ಜಿ ತಗೊಂಡಿದೀವಿ. ಪ್ರಾನ್ ಬಜ್ಜಿ ಸಿಂಗಲ್ ಪೀಸ್ 30, ಕ್ರಾಬ್ ಸಿಂಗಲ್ ಪೀಸ್ 60 ರೂಪಾಯಿ. ಸಫಿಶಿಯಂಟ್ ಅಂತಾನೆ ಹೇಳ್ಬಿಡ್ತೀನಿ. ಅದ್ರ ಜೊತೆಗೆ ಮೊಸರು ಬಜ್ಜಿ ಟೈಪ್ ಅಲ್ಲಿ ಒಂದು ಕೊಡಿದ್ದಾರೆ, ಸ್ಯಾಲೆಡ್ ಟೈಪ್ ಅಲ್ಲಿ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮೊದಲು ಪ್ರಾನ್ ಬಜ್ಜಿ ಟ್ರೈ ಮಾಡೋಣ. ಬಿಕಾಸ್ ಪರ್ಸನಲಿ ಪ್ರಾನ್ ಅಂದ್ರೆ ಸಿಗಾಬಿಟ್ಟೆ ಇಷ್ಟ. ಪ್ರಾನ್ ಅಲ್ಲಿ ಬಜ್ಜಿ ಇದೆ, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇಷ್ಟು ದೊಡ್ಡ ಪೀಸ್ ಇದೆ. 30 ರೂಪೀಸ್ ಎಷ್ಟೋ ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ನೋಡಿ ಒಳಗಡೆ ಪ್ರಾನ್ಗೆ ಇಟ್ಟೆ ಸ್ವಲ್ಪ ಜಾಸ್ತಿ ಇದೆ. ಹೇಗಿದೆ ನೋಡಿ, ಟೇಸ್ಟ್ ಮಾಡೋಣ. ಘಮ ಅಂತೂ ಸೂಪರ್ ಇದೆ. ಜೀವನದಲ್ಲೇ ಇದೆ ಫಸ್ಟ್ ಟೈಮ್ ನಾನು ಪ್ರಾನ್ ಬಜ್ಜಿ ಟ್ರೈ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಸೈಜಲ್ಲೇ ಪ್ರಾನ್ ಯೂಸ್ ಮಾಡಿದ್ರೆ. ನಿಮ್ಮನೆ ತುಂಬಾ ಚಿಕ್ಕದು ಬರಲ್ಲ ನಿಮ್ಗಂತೂ. ಸಫಿಶಿಯಂಟ್ ಆಗಿ ನಿಮಗೆ ಈಸಿಲಿ ಚ್ಯೂಯಬಲ್, ಕಚ್ಚೋ ಅಷ್ಟು ಒಂದು ವಾಲ್ಯೂಮ್ ಸಿಗುತ್ತೆ. ಅದ್ರ ಜೊತೆಗೆ ಬಜ್ಜಿ ಒಂದು ಒಳ್ಳೆ ಫ್ಲೇವರ್ ಇದೆ. ಕ್ರಿಸ್ಪಿ ಕೋಟಿಂಗ್ ಅಂತೂ ಕ್ಲೀನಾಗಿ ಕೊಟ್ಟಿದ್ದಾರೆ. ಬಟ್ ಪ್ಲೇಟ್ 2 ಬರುತ್ತೆ. ಸಿಂಗಲ್ ಪೀಸ್ 30 ಚಾರ್ಜ್ ಮಾಡಿದ್ರೆ 2 ಅಂತೂ ದೇವಣಿಗೆ ಸಾಲಲ್ಲ. ಅಷ್ಟು ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಲೈಟ್ ಆಗಿ ಚಟ್ನಿ ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಗುರು. ಬಜ್ಜಿ ಅಂತೂ ನಿಮಗೆ ಕ್ಲೀನ್ ಆಗಿ ಈ ಜಂಬೋ ಪ್ರಾನ್ಸ್ ಬರುತ್ತಲ್ಲ, ಸೇಮ್ ಟು ಸೇಮ್ ಅದೇ ತರ ಕ್ವಾಂಟಿಟಿ ಯೂಸ್ ಮಾಡಿದ್ದಾರೆ. 30 ರೂಪೀಸ್ಗೆ ಆರಾಮಾಗಿ ಕೊಡ್ಬೋದು ಅಂತ ಹೇಳ್ತೀನಿ. ವಿತ್ ಗ್ರೀನ್ ಚಟ್ನಿ ಕಾಂಬಿನೇಷನ್ ಅಂತೂ ಮಿಸ್ಸೇ ಮಾಡಕ್ ಹೋಗ್ಬಿಡಿ. ಆ ಮಿಂಟ್ ಚಟ್ನಿ ಇನ್ನೂ ಫ್ಲೇವರ್ ಅಂತೂ ಎನ್ಹಾನ್ಸ್ ಮಾಡ್ತಾ ಇದೆ ನಿಮಗೆ. ಸಂಜೆ ಟೈಮು ಬಂದು ಈ ಥರ ತಿನ್ನಕ್ಕಂತೂ ಅಲ್ಟಿಮೇಟ್ ಜಾಗ. 51 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪಾಂಡಿಚೇರಿಲೇ ಒನ್ ಆಫ್ ದ ಓಲ್ಡೆಸ್ಟ್ ನಾನ್ ವೆಜ್ ಬಜ್ಜಿ ಸ್ಪಾಟ್ ಅಂತಾನೆ ಇದನ್ನ ಹೇಳ್ಬೋದು. ಅವ್ರ ಅಜ್ಜಿ ಶುರು ಮಾಡ್ಬೇಕಾದ್ರೆ 20 ವಯಸ್ಸು, ಈಗ 71 ವಯಸ್ಸು. ಅವರೇ ಇವಾಗ್ಲೂ ಖುದ್ದಾಗಿ ನಿಂತು ಮಾಡ್ಕೊಡುವಂತ ಒಂದು ಜಾಗ. ಒಂದು ಬೆಸ್ಟ್ ಟೇಸ್ಟ್ ಇರುವಂತ ಬಜ್ಜಿ. ನೆಕ್ಸ್ಟ್ ಇದ್ರ ಜೊತೆಗೆ ಕ್ರಾಪ್ ತೋರಿಸ್ತೀನಲ್ಲ, ನೆಕ್ಸ್ಟ್ ಕ್ರಾಪ್ ಟೇಸ್ಟ್ ಮಾಡೋಣ. ಅದಾದ್ಮೇಲೆ ಫಿಶ್ ಚಿಕನ್ ಎಲ್ಲ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ನೆಕ್ಸ್ಟ್ ಐಟಮ್ ಕ್ರಾಬ್ ಬಜ್ಜಿ.
ಎಲ್ಲಾನು ಡಿಫ್ರೆಂಟ್ ಗುರು, ಎಲ್ಲಾನು ಸಪ್ರೇಟ್ ಆಗಿ ಗ್ರೇವಿ ಫ್ರೈ ಆ ತರ ತಿಂದಿನಿ. ಬಜ್ಜಿಲಿ ಕ್ರಾಬ್ ತಿಂತಿರೋದಿದೆ ಫಸ್ಟ್ ಟೈಮು. 60 rupees ಚಾರ್ಜ್ ಮಾಡ್ತಾರೆ. ಚಕ್ಲಿ ತರ ತಿಂದ್ಬಿಡ್ಬೇಕು, ಇಡ್ಲೇಬಾರ್ದು, ಹಾಗಿರುತ್ತೆ ಟೇಸ್ಟ್ ಅಂತ ಹೇಳಿದ್ರೆ. ಒಂದು ಫುಲ್ಲು ಕ್ರಾಬ್ ನ ಬಜ್ಜಿ ಹಿಟ್ಟು ಹಾಕಿ ಡೀಪ್ ಫ್ರೈ ಮಾಡಿ ಕೊಟ್ಟಿರುವಂತದ್ದು. ಟೇಸ್ಟ್ ಮಾಡೋಣ. ಬಡಾ ಸೈಜ್ ಅಲ್ಲಿ ಇರುವಂತ ಒಂದು ಕ್ರಾಬ್ ಬಜ್ಜಿ. ಎಂತ ಫ್ಲೇವರ್ ಗುರು. ಪ್ರಾನ್ಸ್ ತಿನ್ನಿ, ಕ್ರಾಬ್ ತಿನ್ನಿ, ಅದರ ಫ್ಲೇವರ್ ಅಂತೂ ಆನ್ ಪಾಯಿಂಟ್ ಕೊಡ್ತಾ ಇದೆ. ಇಟ್ಸ್ ಸೊ ಫ್ರೆಶ್ ಗೈಸ್. ತಿನ್ಬೇಕಾದ್ರೆ ನೀವು ಫೀಲ್ ಆಗ್ತೀರಾ ಫ್ರೆಶ್ ಆಗಿದೆ, ನೀವು ಆರಾಮಾಗಿ ತಿನ್ಬೋದು ಅಂತ. ಅದ್ರಲ್ಲೂ ಈ ತರ ಬಜ್ಜಿ ತರ ಹಾಕೊಟ್ರೆ ಏನೋ ಒಂಥರ ಯೂನಿಕ್ ಆಗಿದೆ. ಈವ್ನಿಂಗ್ ಟೈಮ್ ಮಾತ್ರ ನಡೆಸ್ಕೊಂಡು ಬರ್ತಾ ಇದ್ರೆ. ಟ್ಯೂಸ್ಡೇ ಒಂದು ದಿವಸ ರಜಾ ಇದೆ, మీకు ಇದೆಲ್ಲ ದಿವಸ ಓಪನ್ ಇರುವಂತ ಒಂದು ಜಾಗ. ಫ್ಯಾಮಿಲಿ ಜೊತೆ ಬನ್ನಿ, ತುಂಬಾ ಇಷ್ಟಪಡ್ತೀರಾ. ಅದಂತೂ ಆ ಮೂಳೆ ಇದೆಯಲ್ಲ, ನಿಮ್ಗೆ 1% ಏನು ಡಿಸ್ಟರ್ಬ್ ಮಾಡಲ್ಲ. ಕಚ್ಚಿ ಆರಾಮಾಗಿ ಚಕ್ಲಿ ತರ ತಿನ್ಬಿಡ್ಬೋದು, ಆ ತರ ಫ್ಲೇವರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಬೆಸ್ಟ್ ಟೇಸ್ಟ್. ಆರಾಮಾಗಿ ಕುತ್ಕೊಂಡು ಒಂದು 5-10 ನಿಮಿಷ ಟೈಮ್ ತಗೊಂಡು ತಿನ್ಬೇಕು ಇದ್ರಂತೂ. ಹಾಗೆ ತಿನ್ನೋದಕ್ಕೆ ಬದಲು ಫಸ್ಟ್ ಬ್ರೇಕ್ ಮಾಡ್ಬಿಟ್ಟು ತಿನ್ನೋಣ, ಬಿಕಾಸ್ ಒಳಗಡೆ ಮಾಂಸ ಇರುತ್ತೆ. ಆ ಮಾಂಸ ಜೊತೆಗೆ ಇದನ್ನ ಟೇಸ್ಟ್ ಮಾಡಬೇಕು. ನೋಡಿ, ಟೇಸ್ಟ್ ಮಾಡೋಣ. ಅಲ್ಟಿಮೇಟ್. ಪ್ರಾಣೇ ತಿನ್ನ ಕಷ್ಟಪಡೋರು ಈ ತರ ತಿಂದ್ರೆ, ಕ್ರಾಬೇ ತಿನ್ನ ಕಷ್ಟಪಡೋರು ಈ ತರ ತಿಂದ್ರೆ ಆರಾಮಾಗಿ ತಿಂತೀರಾ, ಫುಲ್ ಖಾಲಿ ಮಾಡ್ತೀರಾ. ಆ ತರ ಇದೆ ಟೇಸ್ಟು, ಫ್ರೆಶ್ನೆಸ್ಸು, ಆ ಒಂದು ಫ್ಲೇವರ್ ಆನ್ ಪಾಯಿಂಟಿಗೆ ಕೊಡ್ತಾ ಇದಾರೆ. ಅದಕ್ಕೆ 60 rupees ಓದ್ ಗೈಸ್. ಇಷ್ಟು ದೊಡ್ಡ ಪೀಸ್ಗೆ 60 rupees ಕೊಡೋದು ಆರಾಮಾಗಿ ಹೇಳ್ಬೋದು. ಟೂರಿಸ್ಟ್ ಸ್ಪಾಟ್ ಅಲ್ಲ, ನೀವು ಆರಾಮಾಗಿ ಬನ್ನಿ. ಬಟ್ ಮೇನ್ ಪ್ರಾಬ್ಲಮು ಪಾರ್ಕಿಂಗ್ ಸಿಗಲ್ಲ. ನಾನು 1 kilometer ದೂರ ಗಾಡಿ ನಿಲ್ಸ್ಬಿಟ್ಟು ನಾನು ನಡ್ಕೊ ಬಂದಿದ್ದೀನಿ. ನೀವು ಬಂದ್ರೆ ಯಾಕೆ ಬರ್ತಿರೋ, ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿ. ಕ್ರಾಬ್ ಬಜ್ಜಿ ಪಕ್ಕ ಟ್ರೈ ಮಾಡಿ, ಒಂಥರ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿದೆ. மேம் இன்னும் என்ன போண்டா இருக்கு? நான் ப்ரான் வாங்கினேன், கிராப் வாங்கினேன். வேற என்ன இருக்கு? ஸ்குவிட் கொடுங்க, ஃபிஷ் கொடுங்க, சிக்கன் கொடுங்க. எது நல்லா இருக்கு? போண்டா கொடுங்க. சரி சரிம்மா. ஸ்குவிட், ஃபிஷ், சிக்கன்ல போண்டா கொடுத்துருங்க. ஃபிஷ் ஸ்குவிட் எவ்வளோ, ஃபிஷ் எவ்வளோ? டன் டன் டன். தேங்க்யூ. கொஞ்சம் சட்னி போட முடியுமா? அப்படியா பிரதர்? கொஞ்சம் ನೆಕ್ಸ್ಟ್ 3 ತಗೊಂಡಿದ್ದೀನಿ. ಯಾವ ಐಟಮ್ ಅಂದ್ರೆ ಫಿಶ್ ಬಜ್ಜಿ. ಇದರಲ್ಲಂತೂ ನಿಮಗೆ 1% ಮುಳ್ಳಿರಲ್ಲ, ಹಾಗೆ ತಗೊಂಡು ತಿನ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ಚಿಕನ್ ಬೋಂಡಾ. ಚಿಕನ್ ನ ಫುಲ್ ಅಂಡ್ ಫುಲ್ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಬೋಂಡಾ ಟೈಪ್ ಹಾಕೊಟ್ಟಿದ್ದಾರೆ. ಅದಾದ್ಮೇಲೆ ಸ್ಕ್ವಿಡ್ ಬೋಂಡಾ. 3 ಒಂದೊಂದು ಪೀಸ್ ತಗೊಂಡಿರೋಂಥದ್ದು. ಇದರ ಕಾಸ್ಟ್ 60 ಅಂತ ಹೇಳಿದ್ರು. ಇದರ ಕಾಸ್ಟ್ 90 rupees. ನಾವು ಫಸ್ಟ್ ಫಿಶ್ ಬೋಂಡಾ ಇಂದ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ವಿತ್ ಗ್ರೀನ್ ಚಟ್ನಿ ಅಂತೂ ಯಾರೇ ಬರ್ತಿರೋ ಮಿಸ್ ಮಾಡಕ್ ಹೋಗ್ಬಿಡಿ, ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಲ್ಲಿ ಇದೆ. ನೋಡಿ ಒಳಗಡೆ ಫಿಶ್ ಸಾಕಾಗಿದೆ. ಬೋನ್ಲೆಸ್ ಫಿಶ್. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಅವರು. ಬೋನ್ಲೆಸ್ ಫಿಶ್, ಮುಳ್ಳಿಲ್ಲ, ಆರಾಮಾಗಿ ತಿನ್ಬೋದು. ಫುಲ್ ಅಂಡ್ ಫುಲ್ ಮೆತ್ತಿದೆ ಅಂತ ಹೇಳ್ತೀನಿ. ಈಗ ಈ ಜೊತೆಗೆ ಚಟ್ನಿ. ಫಿಶ್ ಬಜ್ಜಿ ಒಂದು ಹಾಗೆ ತಿನ್ನೋದಕ್ಕೆ ಬದಲು ಅವ್ರು ಕೊಟ್ಟಂತ ಗ್ರೀನ್ ಚಟ್ನಿ ಜೊತೆಗೆ ಟ್ರೈ ಮಾಡಿ. ತುಂಬಾ ಇಷ್ಟಪಡ್ತೀರಾ. ಅಲ್ಟಿಮೇಟ್ ಟೇಸ್ಟ್ ಅಲ್ಲಿ ಇರುವಂತ ಒಂದು ಗ್ರೀನ್ ಚಟ್ನಿ. ಯಾವುದೇ ಐಟಮ್ ತಗೊಳ್ಳಿ, ಪ್ರಾನ್ಸೇ ತಗೊಳ್ಳಿ, ಕ್ರಾಬೇ ತಗೊಳ್ಳಿ, ಫಿಶೇ ತಗೊಳ್ಳಿ, ವಿತ್ ಗ್ರೀನ್ ಚಟ್ನಿ ಒಂದು ತಿಂದ್ರಂತೂ ಅಡಿಕ್ಟ್ ಆಗ್ಬಿಡ್ತೀರಾ. ಆ ತರ ಟೇಸ್ಟ್ ಅಲ್ಲಿ ಇರುವಂತ ಒಂದು ಮಿಂಟ್ ಚಟ್ನಿ ವಿತ್ ಬಜ್ಜಿ ಕಾಂಬಿನೇಷನ್. ಆ ಬಜ್ಜಿ ಇಟ್ಟೆ ಟೇಸ್ಟ್ ಅಷ್ಟು ಕೊಡ್ತಿದೆ ಅಂತ ಹೇಳ್ಬೋದು. ಕ್ರಿಸ್ಪ್ ಇದೆ, ಒಳ್ಳೆ ಸಾಫ್ಟ್ ಇದೆ. ಟೈಮ್ ಆಲ್ಮೋಸ್ಟ್ ಒಂದು 6 ಗಂಟೆ 6:30 ಮೇಲೆ ಆಗ್ತಾ ಇದೆ. ಜನ ಒಂದು ಸಿಗಾಡೆ ಬರ್ತಾ ಇದಾರೆ. ಲೋಕಲ್ ಹೆವಿ ಪಾಪ್ಯುಲರ್ ಆಗಿರುವಂತ ಒಂದು ಸ್ಪಾಟ್ ಗೈಸ್. ಲಾಸ್ಟ್ ಬೈಟ್ ಇದನ್ನ ತಿಂದು ಚಿಕನ್ ಬಜ್ಜಿ ಟ್ರೈ ಮಾಡೋಣ.
ಚಿಕನ್ ಬಜ್ಜಿ, ಚಿಕನ್ ಬೋಂಡಾ ಟೇಸ್ಟ್ ಮಾಡುವಂತ ಒಂದು ಟೈಮು. 60 ರುಪೀಸ್ ಗುರು ಇದರ ಕಾಸ್ಟ್ ಕೂಡ. ನಾನು ಹೇಳದ್ನಲ್ಲ, ಫುಲ್ ಅಂಡ್ ಫುಲ್ಲು ಚಿಕನ್ ನ ಮಿನ್ಸ್ ಮಾಡ್ಬಿಟ್ಟು ಅದ್ರ ಜೊತೆ ಈರುಳ್ಳಿ, ಸ್ಪೈಸಸ್, ಮಸಾಲಾನೆಲ್ಲ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ನೋಡಕ್ಕೆ ಹೆಂಗಿದೆ ನೋಡಿ, ಟೇಸ್ಟ್ ಮಾಡೋಣ. ಆಹಾ, ಜ್ಯೂಸಿ ಗೈಸ್. ಆ ಚಿಕನ್ ಫ್ಲೇವರು, ಚಿಕನ್ ಸಮೋಸ ತಿಂದ್ರೆ ಯಾವ ತರ ಫ್ಲೇವರ್ ಬರ್ತೋ ಸೇಮ್ ಟು ಸೇಮ್ ಅದೇ ತರ ಇದೆ. ಈರುಳ್ಳಿ ಯಥೇಚ್ಛವಾಗಿ ಹಾಕಿದ್ದಾರೆ, ಚಿಕನ್ ಸ್ವಲ್ಪ ಯಥೇಚ್ಛವಾಗಿ ಹಾಕಿದ್ದಾರೆ. ಅದರ ಒಂದು ಸ್ವೀಟ್ನೆಸ್, ಅದರ ಫ್ಲೇವರು ಒಂದು ಸಪರೇಟ್ ನಿಮ್ಗೆ ಡಿವಿಯೇಷನ್ ಕೊಡುತ್ತೆ. ಇಷ್ಟು ಜಾಗ ಬಂದ್ರೆ ಯಾವ ಐಟಮ್ ಮಸ್ಟ್ ನೀವು ಟ್ರೈ ಮಾಡ್ಲೇಬೇಕಂದ್ರೆ ಪ್ರಾನ್ಸ್ ಟ್ರೈ ಮಾಡಿ, ಕ್ರಾಬ್ ಟ್ರೈ ಮಾಡಿ, ಚಿಕನ್ ಬೋಂಡಾ ಟ್ರೈ ಮಾಡಿ. ಇದರಲ್ಲಿ ನಿಮಗೆ ಪೆಪ್ಪರ್ ಚಿಕನ್ ಸಿಗುತ್ತೆ, ಬಟ್ ನನ್ನ ರೆಕಮೆಂಡೇಶನ್ ಬೋಂಡಾ ಟ್ರೈ ಮಾಡಿ. ಅಷ್ಟು ಆನ್ ಪಾಯಿಂಟ್ ಫ್ಲೇವರ್ ಅಲ್ಲಿ ಸರ್ವ್ ಮಾಡ್ಕೊಂಡು ಬರ್ತಾರೆ. ತಿನ್ಬೇಕಾದ್ರೆ ಒಂದು ಜ್ಯೂಸಿನೆಸ್ ಕೊಡುತ್ತೆ ಅಂತ ಹೇಳ್ತೀನಿ. ಒಂದು ಬೆಸ್ಟ್ ಜಾಗ, ಟೋಟಲಿ ಡಿಫ್ರೆಂಟ್ ಗೈಸ್. ಈ ತರ ಕಾನ್ಸೆಪ್ಟ್ ನಮ್ಮ ಬೆಂಗಳೂರಲ್ಲಿ ನಿಮಗೆ ಸಿಗಲ್ಲ. ಪಾಂಡಿಚೇರಿ ಬಂದಾಗ ಮಾತ್ರ ಟ್ರೈ ಮಾಡಬೇಕಾಗುತ್ತೆ. ಬಂದ್ರೆ ಒಂದು ಈ ಜಾಗ ಮಿಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದೆ, ತಿಂತಾನೆ ಇರಬೇಕಂತ ಅನ್ಸ್ತಾ ಇದೆ. ಬಟ್ ಒಂದು ಫ್ಲೇವರ್ ಬಾಂಬು, ತಿಂದಿದ ತಕ್ಷಣ ನಿಮ್ಗೆ ಒಂದು ಹೆವಿ ಫ್ಲೇವರ್ ಕೊಡುತ್ತೆ ಅಂತ ಹೇಳ್ಬೋದು. ನನ್ನ ಮುಖ ನೋಡಿ, ಇಲ್ಲಿ ಯಾವ್ಯಾವ ಶೂಟ್ ಮಾಡೋದು ಫುಲ್ ಅಂಡ್ ಫುಲ್ ಬೇವರು. ಸಂಜೆ ಆಗಿದೆ ಬಟ್ ಆದ್ರೂ ಕೂಡ ಹ್ಯೂಮಿಡ್ ಕ್ಲೀನ್ ಆಗಿ ನಿಮಗೆ ಫೀಲ್ ಆಗುತ್ತೆ. ಹೆವಿ ಅಂದ್ರೆ ಹೆವಿ ಸೆಕೆ ಹೊಡೆಯುತ್ತೆ ವಿತ್ ಚಟ್ನಿ. ಬೆಸ್ಟ್ ಚಿಕನ್ ಬೋಂಡಾ ಮಿಸ್ ಮಾಡಕ್ ಹೋಗ್ಬೇಡಿ. ಲಾಸ್ಟ್ ಅಂಡ್ ಫೈನಲ್ ಐಟಮ್ ಸ್ಕ್ವಿಡ್ ಬೋಂಡಾ. ಸ್ಕ್ವಿಡ್ ಅಲ್ಲಿ ಯಾವ ತರ ಬೋಂಡಾ ಮಾಡ್ತಾರಂತ ನೋಡ್ಬೇಕು. ಓ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ರಿಂಗ್ ರಿಂಗ್ ತರ ಮಾಡ್ಬಿಟ್ಟು ಮಸಾಲಾ ತರ ಕನ್ಸಿಸ್ಟೆನ್ಸಿ ಮಾಡಿ ಅದನ್ನ ಇಟ್ಟಿಗೆ ಹಾಕ್ಬಿಟ್ಟು ಬಜ್ಜಿ ತರ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಜಾಗ ಫುಲ್ ಸಫಕೇಟ್ ಆಗ್ಬಿಟ್ಟು ಜನ ಜಾಸ್ತಿ ಸೇರ್ಬಿಟ್ಟಿದ್ದಾರೆ. ಚೆನ್ನಾಗಿದೆ, ಬಟ್ ಹೆವಿ ಮಸಾಲ ಅನ್ಸುತ್ತೆ ನಿಮಗಂತೂ. ಈ ಸ್ಕ್ವಿಡ್ ಬೋಂಡಾಲಂತೂ ಒಂದು ಹೆವಿನೆಸ್ ಕೊಡ್ತಾ ಇದೆ. ಇದು ಮಸಾಲ ಭರಿತವಾಗಿದೆ ಅಂತ ಹೇಳ್ಬೋದು ಸ್ಕ್ವಿಡ್. ಇಷ್ಟು ಐಟಮ್ ಒಟ್ಟಿಗೆ ಒಬ್ಬನೇ ತಿಂದ್ರಂತೂ ಮಕ್ಕಳು ಗ್ಯಾರಂಟಿ. ಬಟ್ ಬಂದಾಗಂತೂ ಸಿಂಗಲ್ ಆಗಿ ಬರುತ್ತೆ ಅಂದ್ರೆ ಒಂದ್ 2-3 ಐಟಮ್ ಟ್ರೈ ಮಾಡಿ ಸಾಕು. ಇಲ್ಲಾಂದ್ರೆ ಜಾಸ್ತಿ ಫುಲ್ ತಿಂತ ಎಲ್ಲಾನು ತಿನ್ಬೇಕಂತ ಅನ್ಕೊಂಡ್ರೆ ಮಕ್ಕಳು ಬಿಡುತ್ತೆ. ನನ್ಗಂತೂ ಆತರ ಸ್ಟೇಡಲ್ಲಿ ಆಗ್ಬಿಟ್ಟಿದೆ. ಪ್ರತಿಯೊಂದು ಬೈಡ್ಗೂ ನಿಮಗೆ ಸ್ಕ್ವಿಡ್ ಸಿಗುತ್ತೆ, ಸಫಿಷಿಯಂಟ್ ಹಾಕಿದ್ದಾರೆ ಪೀಸ್ ಅಂತೂ. ಬಟ್ ಏನಂದ್ರೆ ಇದರಲ್ಲಿ ಮಸಾಲ ಸ್ವಲ್ಪ ಜಾಸ್ತಿ. ಚಿಕನ್ ಬೋಂಡ ಅಂತೂ ಮಿಸ್ ಮಾಡಕ್ ಹೋಗ್ಬೇಡಿ. ಪ್ರಾನ್ಸ್ ಮತ್ತೆ ಕ್ರಾಬ್ ನೆಕ್ಸ್ಟ್ ಲೆವೆಲ್ ಟೇಸ್ಟ್. ಫಿಶ್ ಚೆನ್ನಾಗಿದೆ, ಬಟ್ ನಾರ್ಮಲ್ ನಿಮ್ ಫಿಶ್ ಬೋನ್ಲೆಸ್ ತಿಂದ್ರೆ ಫುಲ್ ಮೆತ್ತಗಾಗ್ಬಿಡುತ್ತೆ. ಫುಲ್ ಮೆತ್ತಗಿರುವಂತ ಒಂದು ಬಜ್ಜಿ ತಿಂದಂಗೆ, ಒಂದು ಹಿಟ್ಟನ್ನ ತಿಂದಂಗೆ ಒಂದು ಫ್ಲೇವರ್ ಕೊಡ್ತಾ ಇದೆ ನನಗಂತೂ. ಸೂಪರ್. ಎಲ್ಲದಕ್ಕೂ ಗ್ರೀನ್ ಚಟ್ನಿ ಮಸ್ಟ್ ಟ್ರೈ. ಎಕ್ಸಾಕ್ಟ್ ಲೊಕೇಶನ್, ಪ್ರೈಸಿಂಗ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. 1981 ಇಂದ ನಡೆಸ್ಕೊಂಡು ಬರ್ತಿರುವಂತ ಪಾಂಡಿ ಪಾಟಿ ಬಜ್ಜಿ ಕಡೆ, ಅಂದ್ರೆ ಪಾಂಡಿ ಅಜ್ಜಿ ಬಜ್ಜಿ ಅಂಗಡಿ ಅಂತ ಒಂದು ಜಾಗ. ಎಕ್ಸಾಕ್ಟ್ ಲೊಕೇಶನ್, ಪ್ರೈಸಿಂಗ್ ಎಲ್ಲ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ನೆಕ್ಸ್ಟ್ ಟೈಮ್ ಪಾಂಡಿಚೇರಿಗೆ ಬಂದ್ರೆ ಸಂಜೆ ಟೈಮ್ ಏನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಂತ ಅನ್ಕೊಂಡ್ರೆ ಗಾಡಿ ಗಿಡೆಲ್ಲ ದೂರ ಬಿಟ್ಬಿಟ್ಟು ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿ. ತುಂಬಾ ಇಷ್ಟ ಪಡ್ತೀರಾ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಾಲ್ ಮಾಡಿ. ನೋಡ್ತಾರೆ KFC ಕನ್ನಡ ಫುಡ್ ಚಾನಲ್. ಬಾಯ್.